ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದ ಮಹಾವೀರ ಭವನದಲ್ಲಿ ಜರುಗಿದ ತಾಲೂಕು ಮಟ್ಟದ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನೆರವೇರಿದೆ. ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ರತ್ನ ಬಾಳಪ್ಪನವರ ನೇತೃತ್ವದಲ್ಲಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಮಹಾವೀರ ಭವನದವರೆಗೆ ತಾಯಿ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆಯಲ್ಲಿ ಶ್ರೀಗಳು, ಗಣ್ಯರು, ಸಾವಿರಾರು ಶಾಲಾ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸಕಲ ಮಂಗಳವಾದ್ಯದೊಂದಿಗೆ ಸಂಭ್ರಮದಿಂದ ಜರುಗಿತು. ರಾಯಬಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ್ ಮಾಚಕನು ರಾಷ್ಟ್ರೀಯ ಮತ್ತು ನಾಡ ಧ್ವಜಾರೋಹಣ ನೆರವೇರಿಸಿದರು. ಹುಕ್ಕೇರಿ ಹಿರೇಮಠ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಹಾಗೂ ಹದಿಗುಂದ ಗ್ರಾಮದ ಶಿವಾನಂದ ಸ್ವಾಮೀಜಿ, ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ, ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ರತ್ನ ಬಾಳಪ್ಪನವರ್ ಹಾಗೂ ರಾಯಬಾಗದ ಆಬಾಜಿ ಫೌಂಡೇಶನ್ ಅಧ್ಯಕ್ಷ ಪ್ರಣಯ್ ಪಾಟೀಲ್ ಹಾಗೂ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ಕನ್ನಡ ದೀಪ ಹಚ್ಚುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ವೇದಿಕೆ ಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸತ್ಕರಿಸಿ ಗೌರವಿಸಲಾಯಿತು. ಲಕ್ಷ್ಮಿ ವಿದ್ಯಾರ್ಥಿಗಳು ಹಾಗೆ ಕ್ರಿಕೆಟ್ ತಂಡದಲ್ಲಿ 3 ವಿದ್ಯಾರ್ಥಿಗಳಿದ್ದಾರೆ. ಹ್ಯಾಂಡ್ಬಾಲ್ ಅಲ್ಲಿ 2 ವಿದ್ಯಾರ್ಥಿಗಳಿಗೆ ಆ ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ಪರಂಪರೆಯನ್ನು ನಾವೆಲ್ಲರೂ ಪಡೆದಿದ್ದೇವೆ. ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಸ್ವಾಮೀಜಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಾತನಾಡಿದರು. ಇಲ್ಲಿ ಹುಡುಗ ಗೋವಾ ಕನ್ನಡ ಟಿವಿಯನ್ನು ಆರಂಭ ಮಾಡಿದ್ದಾರೆ. ಅದನ್ನ ಮತ್ತೆ ಹೇಳಬಾರ್ದಾಗಿದ್ದೇನೆ, ನಾನು ಬಿಟ್ಟು ಬರ್ತೀನಿ ಅಂತ ಹೇಳಿ ಇಲ್ಲಿಂದ ಅಲ್ಲಿ ಹೋಗಿ ಕನ್ನಡವನ್ನು ಬಹಳಷ್ಟು ಜನ ಗೋವಾದಲ್ಲಿ ಕಲಿಸ್ತಾ ಇದ್ದಾರೆ. ಅದಕ್ಕೆ ಕನ್ನಡ ಅನ್ನೋದು ನಮ್ಮ ಬದುಕಾಗಲಿ ಅನ್ನೋ ಮಾತನ್ನು ಹೇಳದ ಸಮಯ ಮಾಡಾಗಿರೋದ್ರಿಂದ ನಾವು ಮಾತಾಡೋದ್ರೆ ಬೈಕಿನ ಮುಂದೆ ನಿಂತ ಸಾಹಿತಿ, ಕನ್ನಡಿ ಮುಂದೆ ನಿಂತ ಯುವತಿ, ಇವರಿಗಿಲ್ಲ ಸಮಯದ ನಿಧಿ ಅಂತ. ಅದಕ್ಕಾಗಿ ನಾವು ಮಾತಾಡೋರೆ ವೇದಿಕೆ ಕೂಡವರಾಗಿದ್ದಾರೆ. ಅದರ ಯಾವಾಗ ನಾವು ಮುಗಿದು ಹೋಗಿ ಬಂದ ಕಾರ್ಯಕರ್ತರ ನಿಮ್ಮ ತಾಯಿಗೆ ನಿಮ್ಮ ತಾಳ್ಮೆಯನ್ನ ನಾನೆಂದೂ ಪರೀಕ್ಷೆ ಮಾಡಂಗಿಲ್ಲ. ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ಆದ್ರೆ ಲಕ್ಷ ಇಟ್ಕೊಳ್ಳಿ, ಊಟ ಮಾಡ್ತೀರಾ ಮಾಡಿ. ಆದ್ರೆ ಗೊತ್ತಿಲ್ಲ ನಿಮಗ ನಾನೆಲ್ಲ ನಾವು ಮತ್ತೊಂದು ಸಿಗ್ತೈತಿ ಅರುಣ, ನಾನು ಕಾರ್ಯಕ್ರಮ ಬಿಡಿಸಿ ನಾನೇನು ಹೋಗಂಗಿಲ್ಲ. ಕಾರ್ಯಕ್ರಮ ವೇದಿಕೆಯ ಪೂರ್ಣ ತುಂಬಿರ್ಲಿಲ್ಲ ಅಂತಂದ್ರೆ ನಿಮಗೆ ನಾನು ಬಿಡಂಗಿಲ್ಲ. ನೆನಪಲ್ಲಿಟ್ಕೊಳ್ಳಿ. ಕನ್ನಡದ ಕಾರ್ಯಕ್ರಮಗಳು ಖಾಲಿ ಕುರ್ಚಿ ಇತ್ತು ಅಂತಂದ್ರೆ ನಿಮಗೆ ನೀವೇ ಅವಮಾನ ಮಾಡಿಕೊಂಡ ಹಾಗೆ ಇದು ಗೊತ್ತಿರಲಿಲ್ಲ. ನಾವು ಮಾಡಿಸಲು ಪದ ಪ್ರಯೋಗ ಮಾಡುವಾಗ ವೇದಿಕೆಯ ಮೇಲಿರುವ ಗಣ್ಯರೇ, ಮುಂದೆ ಇರುವ ಮಾನ್ಯರೇ, ಅದೇ ನಾಲ್ಕಿಂತ ಹೆಚ್ಚು ನಿಮಗೆ ಅಂದ್ಮೇಲೆ ನೀವು ಕುರ್ಚಿ ಖಾಲಿ ಮಾಡಿದ್ದೀರಿ ಅಂತಂದ್ರೆ ಪ್ರಯೋಜನವೇನು? ಗಣ್ಯರು ಖಾಲಿ ಮಾಡಿದ್ರು ನಡೀತದ. ಆದ್ರೆ ಮಾನ್ಯರು ಅಂದ್ರೆ ಮನ್ನಣೆಗೆ ಒಳಗಾದವರು ನೀವು ಕನ್ನಡದ ಆಸ್ತಿ. ಅದಕ್ಕೆ ಪೂರ್ಣ ಪ್ರಮಾಣ ನಾವು ತಾಲೂಕಿನಾಗ ನಡೀಲಿಲ್ಲ ಅಂತಿರಲ್ಲ. ನೀವು ನಡಕ್ಕೆ ಕುರ್ಚಿ ಖಾಲಿ ಇರಲಿ ಹೇಳ್ತೀನಿ ನಮ್ಮ ಮಾತು. ಅದಕ್ಕಾಗಿ ನೀವೆಲ್ಲರೂ ಪೂರ್ಣ ಕಾರ್ಯಕ್ರಮ ನೋಡ ಎಲ್ಲರೂ ಇರ್ತಿರಲ್ಲ, ಪೂರ್ಣ ಇರ್ತಿರಲ್ಲ, ಪ್ರಮಾಣ ಮಾಡಿ ಕಾರ್ಯಕ್ರಮ ಮುಗಿಮಟ ನಾವು ಯಾರು ಹೋಗಂಗಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಭುವನೇಶ್ವರಿ ಮಾತಾಗಿ ಜಯ ಘೋಷ. ಈ ಸಂದರ್ಭದಲ್ಲಿ ಲಕ್ಷ್ಮಣ ಚೌರಿ, ಶಂಕರ್ ಕ್ಯಾಸ್ತಿ, ತುಕಾರಾಮ್ ವಂಟಗೋಡೆ, ರವೀಂದ್ರ ಪಾಟೀಲ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಶಿಧರ್ ಕೊಕ್ಕಡ್ನೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ.